ಕಾನೂನುಬದ್ಧವಾಗಿ ಪ್ರತಿಭಟನೆ ನಡೀತಾ ಇದೆಯಾ ಹೇಗೆ? ಮೇಡಮ್, ಏನಂದರೆ ಡೆಲ್ಲಿಯಲ್ಲಿ ಕಾನೂನುಬದ್ಧವಾಗಿ ಶಾಂತಿಯುತವಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿರುವಾಗ ಪೊಲೀಸ್ಗಳು ಬೀದಿ ನಾಯಿಗಳ ಥರ, ಟೆರರಿಸ್ಟ್ಗಳ ಥರ ವಿದ್ಯಾರ್ಥಿಗಳನ್ನ ವರ್ತನೆ ಮಾಡ್ತಾರೆ. ಈ ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನಿಗೆ ಗೌರವ ಇದೆ. ಇವತ್ತಿನ ದಿನ ಆ ಕಾನೂನು ಇದೆಯಾ ಅಲ್ವಾ ಅಂತ ಎಲ್ರಿಗೂ ಡೌಟ್ ಆಗಿದೆ. ಬಂದಿರತಕ್ಕಂಥ ಬಿಜೆಪಿ ಸರ್ಕಾರ ಅವರು ಯಾವುದೇ ಸರ್ವಾಧಿಕಾರಿ ಅಂತ ಅವ್ರು ನಡೆಸ್ಕೊಂಡು ಅವ್ರು ಹೇಳ್ತಿರೋದು ಇಲ್ಲ, ಒಂದಿಷ್ಟು ವಿಧ್ವಂಸಕ ಕೃತ್ಯದಲ್ಲಿ ಭಾಗಿಯಾಗಿದ್ರು, ಪ್ರೊಟೆಸ್ಟ್ ಮಾಡ್ತಾ, ಹಿಂಗಾಗಿ ನಾವು ಎಲ್ಲ ಲಾಠಿ ಚಾರ್ಜ್ ಮಾಡಿದ್ವಿ ಅಂತ. ಅಂದ್ರೆ ನಿಮ್ಮ ಪ್ರಕಾರ ಶಾಂತಿಯುತವಾಗಿ ಆಗ್ತಾ ಇತ್ತು ಮೇಡಮ್. ಅವರು ಯಾವುದೋ ಒಂದು ಇವಾಗ ಇಷ್ಟು ದೊಡ್ಡ ಜಗಳ ಆಗ್ತಿದೆಯಲ್ಲ, ಪ್ರತಿಭಟನೆ ಆಗ್ತಿದೆ, ಯಾವುದಾದ್ರು ಒಂದು ನಾವು ಹೇಳ್ಬೇಕಂತ ಅವರು ಒಂದು ಹೇಳ್ತಾ ಇದ್ದಾರೆ ಅಷ್ಟೇ. ಬೇರೆ ಯಾವುದೇ ಥರದ ಒಂದು ಪ್ರೂಫ್ನ ಇಟ್ಕೊಂಡು ಮಾತಾಡ್ತಾ ಇಲ್ಲ. ಬರೀ ಮಾತಾಡ್ತಾ ಇದ್ದಾರೆ, ಬರೀ ಮೀಡಿಯಾ ಮುಂದೆ ಬರೋದೇ ಇಲ್ಲ. ಪ್ರೈಮ್ ಮಿನಿಸ್ಟರ್ ಬರೋಲ್ಲ, ಹೋಮ್ ಮಿನಿಸ್ಟರ್ ಬರೋದಿಲ್ಲ, ಎಜುಕೇಷನ್ ಮಿನಿಸ್ಟರ್ ಅವರು ಬರೋದಿಲ್ಲ. ವಿದ್ಯಾರ್ಥಿಗಳನ್ನ ಇವತ್ತು ಅವ್ರನ್ನ ಮಾನಸಿಕ ತೊಂದರೆಯಿಂದ ಅವ್ರನ್ನ ನಾವು ಆಚೆ ತರಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಇಂಡಿಯಾದಲ್ಲಿ ಸುಮಾರು ವಿದ್ಯಾರ್ಥಿಗಳು ಮಾನಸಿಕ ತೊಂದರೆ ಆಗಿದ್ದಾರೆ. 21 ಲಕ್ಷ ವಿದ್ಯಾರ್ಥಿಗಳಲ್ಲಿ 21 ಜನಕ್ಕಿಂತ ಹೆಚ್ಚು ಜನ ಇವತ್ತು ಬಲಿಯಾಗಿದ್ದಾರೆ. ಅದರಿಂದ ಇದು ನೇರ ಹೊಣೆ ಬಿಜೆಪಿ ಅವರೇ ಮೇಡಮ್. ಸರ್, ಈಗ ಮತ್ತೊಂದು ಕಡೆ ಈಗ ಲಾಠಿ ಚಾರ್ಜ್ ಮಾಡ್ತಾರೆ, ಟಿಯರ್ ಗ್ಯಾಸ್ ಎಲ್ಲ ಯೂಸ್ ಮಾಡ್ತಾರೆ. ಯಾವ ಸಂದರ್ಭದಲ್ಲಿ ಪ್ರತಿಭಟನೆ ಟೈಮಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ಬೋದು ಸರ್ ಕಾನೂನು ಪ್ರಕಾರ? ಏನಂದರೆ ಇವಾಗ ಅವ್ರು ಏನಾದರೂ ಬೇರೆ ಥರ ಶಾಂತಿಯುತ ಬಿಟ್ಟು ಯಾವ ಬೆಂಕಿ ಹಚ್ಚೋದು, ಅವರೇ ಏನಾದರೂ ಮಾಡಿದ್ರೆ ಅವಾಗ ಅವರು ಲಾಠಿ ಚಾರ್ಜ್ ಮಾಡ್ಬೋದು. ಅದು ವಿದ್ಯಾರ್ಥಿಗಳನ್ನ ಎಲ್ಲ ನಮ್ಮ ದೇಶದ ವಿದ್ಯಾರ್ಥಿಗಳೇ, ಯಾರು ಆ ಥರ ಮಾಡೋಕ್ಕೆ ಹೋಗೋದಿಲ್ಲ. ಶಾಂತಿಯುತವಾಗಿ ನಡೀತಾ ಇರೋದೆ. ಯಾರೋ ಟೆರರಿಸ್ಟ್ ಬಂದು ಆ ಥರ ಮಾಡ್ಬೋದು, ವಿದ್ಯಾರ್ಥಿಗಳು ಯಾರೋ ಮಾಡೋದಿಲ್ಲ. ಮಾಡಿರೋದು ತಪ್ಪಿದೆ ಮೇಡಮ್. ರಾಕೇಶ್ ಸರ್, ಸೊ ಈ ಪ್ರೊಟೆಸ್ಟ್ ಬಗ್ಗೆ ನೀವೇನು ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್ ಏನು ನಿಮ್ಮದು? ಮೇಡಮ್, ಇವತ್ತು ಏನಿದೆ NTA ನಮ್ಮ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ, ಇವತ್ತಿಗೆ ಒಂದು 60ರಿಂದ 70 ದಿವಸ ಆಗಿದೆ. ಮೇ ಮೊದಲನೇ ವಾರದಲ್ಲಿ ಮೊದಲನೇ ಎಕ್ಸಾಮ್ ಆಗುತ್ತೆ. ಅದಾದ ನಂತರ ಮತ್ತೆ ನೆಕ್ಸ್ಟ್ ತಿಂಗಳು ಜೂನಲ್ಲಿ ಎಕ್ಸಾಮ್ ಆಗುತ್ತೆ, ಪೇಪರ್ ಲೀಕ್ ಆದಮೇಲೆ. ನೋಡಿ, ಇವತ್ತು ಒಂದು NTA ಮತ್ತು ಕೇಂದ್ರ ಸರ್ಕಾರ ಈ ಎರಡು ಏನಿದೆ, ಎಕ್ಸಾಮ್ ಆಗಿ ಪೇಪರ್ ಲೀಕ್ ಆಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ತೊಂದರೆ ಆಗಿದೆ. ಇವತ್ತು ಏನು 22 ಜುಲೈವರೆಗೂ ಒಂದೇ ಒಂದು ರೀತಿಯ ಕ್ರಮ ಆಗಿಲ್ಲ. ಅಟ್ಲೀಸ್ಟ್ ಯಾರ ಮೇಲಾಗಲಿ, ಮಿನಿಸ್ಟ್ರು ಬಿಡಿ, ಇವಾಗ NTA ಚೇರ್ಮನ್ ಇದ್ದಾರೆ ಪ್ರದೀಪ್ ಜೋಶಿ ಅಂದ್ಬಿಟ್ಟು, ಅವ್ರ ಮೇಲಾಗಿಲ್ಲ. ಮತ್ತು ಅಭಿಷೇಕ್ ಅಂದ್ಬಿಟ್ಟಿದ್ದಾರೆ, ಅವರು ಅಲ್ಲಿ IAS ಅಧಿಕಾರಿ, ಅವರು ಆಡಳಿತಾಧಿಕಾರಿ ಅಲ್ಲಿಗೆ NTAಗೆ. ಅವ್ರ ಮೇಲೆ ಇವತ್ತಿನವರೆಗೂ ಒಬ್ಬರು ದೋಷ ಇವರಿಂದ ಆಗಿದೆ, ಇವರಿಂದ ತೊಂದರೆ ಆಗಿದೆ ಅಂತ ಒಬ್ಬರ ಮೇಲೆ ಒಂದು ಕಂಪ್ಲೇಂಟ್ ಆಗಲಿ ಅಥವಾ ಅವ್ರ ಮೇಲೆ ದೊಡ್ಡ ಮಟ್ಟದಲ್ಲಿ ಕ್ರಮ ಆಗಲಿ ಏನೂ ಆಗಿಲ್ಲ. ಇದರ ಅರ್ಥ ಏನು ಅನ್ಕೊಬೇಕು? ಮತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಏನು ಜಂತರ್ ಮಂತರ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು ಪಾಪ ಅವ್ರ ಜೀವದ ಹಂಗದ ತೋರಿದು ಹೋರಾಡ್ತಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಮೂವ್ಮೆಂಟ್ ಆಗ್ತಿದೆ ಅಂತ ಫಸ್ಟೇ ಇವ್ರಿಗೆ ಗೊತ್ತಿರುತ್ತಲ್ಲ ಮೊದಲೇ. ಇವ್ರಿಗೇನು ಗೊತ್ತಿರೋದ್ರಿಂದ ಒಂದೇ ಒಂದು ಮಾತಾಡುವಂಥದ್ದು ಅಥವಾ ವಿದ್ಯಾರ್ಥಿಗಳಿಗೆ ಸಾಂತ್ವನ ಹೇಳೋದಂಥದ್ದು ಅಥವಾ ಯಾರ ಅಧಿಕಾರಿಗಳಿದ್ದಾರೆ ಅಥವಾ ಮಿನಿಸ್ಟರ್ ಇದ್ದಾರೆ ಒಂದು ತಲೆದಂಡ ಕೊಡುವಂಥದ್ದು. ನಮ್ಮ ಮೋದಿಯವರು ಅಲ್ಲಾರೋ ಮೆಲೋನಿಯವರಿಗೆ ಒಂದು ಮೆಲೋಡಿ ಚಾಕ್ಲೇಟ್ ಕೊಡೋಕ್ಕಾಗುತ್ತೆ, ನಮ್ಮ ವಿದ್ಯಾರ್ಥಿಗಳ ಕುರಿತು ಒಂದು ಮಾತಾಡೋಕ್ಕಾಗಲ್ವಾ? ಯಾವುದ್ಯಾವುದೋ ದೇಶದ್ದೆಲ್ಲ ಟ್ವೀಟ್ ಮಾಡೋಕ್ಕಾಗುತ್ತೆ. ನಮ್ಮ ವಿದ್ಯಾರ್ಥಿಗಳು 21 ಜನ ವಿದ್ಯಾರ್ಥಿಗಳು ಇವತ್ತು ಜೀವನನ ಕಳ್ಕೊಂಡಿದ್ದಾರೆ. ಕೇವಲ 21 ಜನ ವಿದ್ಯಾರ್ಥಿಗಳ ಭವಿಷ್ಯ ಅಲ್ಲ, ಅದು 21 ಕುಟುಂಬಗಳ ಒಂದು ಮುಂದಿನ ದಿನಗಳು. ಇವಾಗ ಪುತ್ರ ಶೋಕಂ ನಿರಂತರಂ ಅಂತ ಒಂದಿದೆ, ಹಾಗೆ ಪಾಪ 21 ಕುಟುಂಬಗಳ ಗತಿ ಏನು? ಮತ್ತೆ ಇವತ್ತು ಏನು 22 ಲಕ್ಷಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಇವತ್ತು ಎಕ್ಸಾಮ್ ಬರೆದಿದ್ರು. ನನ್ನ ವೈಯಕ್ತಿಕವಾಗಿ ನನ್ನೊಂದು ಎಕ್ಸಾಂಪಲ್ ಕೂಡ ಕೇಳ್ತೀನಿ. ನನ್ನ ಆತ್ಮೀಯರೊಬ್ಬರು ಎಕ್ಸಾಮ್ ಬರೆದಿರ್ತಾರೆ. ಫಸ್ಟ್ ಎಕ್ಸಾಮಲ್ಲಿ ಅವರು ಏನೋ ಒಂದು 720 ಮಾರ್ಕ್ಗಳಿಗೆ 500ಕ್ಕೂ ಹೆಚ್ಚು ಮಾರ್ಕ್ ತಗೊಂಡಿರ್ತಾರೆ. ಆದರೆ ಎರಡನೇ ಎಕ್ಸಾಮ್ ಅಟೆಂಪ್ಟಲ್ಲಿ ಬರೆದಾಗ ಅವ್ರಿಗೇನಾಗುತ್ತೆ, ಮೆಂಟಲಿ ಒಂಥರ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದು ಎಲ್ಲ ಚಿಕ್ಕ ಮಕ್ಕಳು, ಬಿಲೋ 18, 17-18 ವರ್ಷದ ಮಕ್ಕಳು, ಅವರು ಪಾಪ ಸೀಮಿತನೂ ಇರಲ್ಲ ಹೇಗೆ ನಾವು ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕು ಅಂತ. ಮತ್ತು ನಮ್ಮ ಭಾರತೀಯ ಪೋಷಕರು ಸಹ ಹಾಗೇ ಇದ್ದಾರೆ. ಅವ್ರನ್ನ ಒಂದು 7-8ನೇ ಕ್ಲಾಸಿಂದನೇ ನೀನು ನೀಟ್ ಎಕ್ಸಾಮ್ ಬರೀಬೇಕು, ನೀನು ಇಷ್ಟು ಮಾರ್ಕ್ ಬೇಕು, ಮತ್ತು ಅವ್ರಿಗೆ ಪ್ರೆಷರ್ ತುಂಬ ದೊಡ್ಡ ಮಟ್ಟದಲ್ಲಿ ಕ್ರಿಯೇಟ್ ಮಾಡಿರ್ತಾರೆ. ಸೊ ಅವರು ಮಕ್ಕಳಿಗೆ ಏನಂದರೆ ಆ ನೀಟ್ ಎಕ್ಸಾಮೇ ಒಂದು ದೊಡ್ಡ ಮಟ್ಟದ ಗೋಲ್ ಅಂತ ಇರುತ್ತೆ. ಆ ದೊಡ್ಡ ಮಟ್ಟದ ಗೋಲ್ನ ಇವತ್ತೇನು ಅದು ಇದಾಗಿದ ತಕ್ಷಣ ಪಾಪ ಆ ಹುಡುಗಿ ಒಂದು 200 ಮಾರ್ಕಿಗೆ ಪಾಸ್ ಆಗುತ್ತೆ, ಕ್ಲಿಯರ್ ಆಗುತ್ತೆ ಅಂತ ಇವತ್ತು ಪಾಪ ತುಂಬ ಕುಗ್ಗೋಗಿದ್ದಾರೆ ಆ ಮಗು. ಮತ್ತೆ ನನಗೆ ಫಸ್ಟ್ ಎಕ್ಸಾಮ್ ಮಾಡ್ದಂಗೆ ಆಗಿಲ್ಲ ಅಂತ. ಇವಾಗ ನಾವು ಎಲ್ಲ ವಿದ್ಯಾರ್ಥಿಗಳೇ, ನಾವು ಒಂದೇ ಎಕ್ಸಾಮ್ ಯಾವುದೇ ಪೇಪರ್ ಲೀಕ್ ಆಗಿ ಮತ್ತೆ ರೀ ಎಕ್ಸಾಮ್ ಕೊಟ್ಟಾಗ ಸೆಕೆಂಡ್ ಪೇಪರ್ ಯೂಶುವಲಿ ಟಫೇ ಇರುತ್ತೆ. ಹೌದೌದು ಮೇಡಮ್, ಟಫೇ ಇರುತ್ತೆ. ಮತ್ತು ಇವಾಗ ನೀವು ನೋಡ್ಬೋದು, ಒಂದು 8-10 ವರ್ಷದಲ್ಲಿ ಹಲವಾರು ಬಾರಿ ಪೇಪರ್ ಲೀಕ್ಗಳಾಗಿದೆ. ಹತ್ತತ್ರ 107
ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇವಾಗ ಒಂದು 2 ತಿಂಗಳು ಸ್ಪ್ಯಾನ್ ಅಲ್ಲಿ ಕೇವಲ 22 ವಿದ್ಯಾರ್ಥಿಗಳಿರ್ಬೋದು. ಆದ್ರೆ ಒಂದು 7-8 ವರ್ಷದಲ್ಲಿ ಈ ಪೇಪರ್ ಲೀಕು, ಈ ಧರ್ಮೇಂದ್ರ ಪ್ರಧಾನ್ ರವರು ಏನು ಮಂತ್ರಿಗಳಾಗಿದ್ದಾರೆ ಅವರಾದಂತಹ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಇದು ಬಂದ್ಬಿಟ್ಟು ದಾಖಲೆಯಲ್ಲಿ ಇರೋಂಥದ್ದು. ಬಟ್ ದಾಖಲೆ ಇಲ್ಲದೆ ಇರೋಂಥದ್ದು, ಹಾಗೆ ಸಾವುಗಳಾಗಿರೋಂಥದ್ದು ಸಾವಿರಾರು ಇರುತ್ತೆ.